ವೀಕ್ಷಕರೇ, ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ನೀವು ತಮ್ಮನೇಲ್ ಮೇಲೆ ನೋಡಿರ್ತೀರ ಇವತ್ತಿನ ಸ್ಪೆಷಲ್ ಅಂತ. ಸೊ ಇವಾಗ ನಾನು ಹೊಸ K9 ವೈರ್ಲೆಸ್ ಮೈಕ್ರೋಫೋನ್ನ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಎರಡು ಇದು ಮೈಕು ಮತ್ತು ಒಂದು ರಿಸೀವರ್ ಇರುತ್ತೆ. ಸೊ ಹೇಗಿರುತ್ತೆ, ಹೇಗೆ ಯೂಸ್ ಮಾಡೋದು, ಹೇಗೆ ಕನೆಕ್ಟ್ ಮಾಡೋದು ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಸೀದಾ ವಿಡಿಯೋ ಒಳಗೆ ಹೋಗ್ಬಿಡೋಣ. ಸೊ ಗೈಸ್, ಈಗ ಅಂದರೆ ನೋಡ್ತಾ ಇರ್ಬೋದು K9 ವೈರ್ಲೆಸ್ ಮೈಕ್ರೋಫೋನು. ಸೊ ಇದರಲ್ಲಿ ಎರಡು ಥರದ್ದು ಬರುತ್ತೆ. ಸೊ ಓಪನ್ ಮಾಡೋಣ. ಅನ್ಬಾಕ್ಸಿಂಗಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಮುಂಚೆನೇ ರ್ಯಾಪ್ ತೆಗೆದುಬಿಟ್ಟೆ. ಸೊ ತೆಗೆಯೋಣ ಬನ್ನಿ. ಸೊ ನೋಡ್ತಾ ಇರ್ಬೋದು ಎರಡು ಮೈಕ್ರೋಫೋನ್ ಇದೆ ನೋಡಿ. ಸೊ ಈಗ ನೋಡಿ, ಇದು ಬಂದ್ಬಿಟ್ಟು ರಿಸೀವರು. ಸೊ ಇದು ಬಂದ್ಬಿಟ್ಟು ಮೈಕ್ಸು ನೋಡಿ, ಇವೆರಡು. ಸೊ ಇದು ಐಫೋನ್ಗೆ ಇನ್ನೊಂದು ಪಿನ್ ಕೊಟ್ಟಿದ್ದಾರೆ. ಮತ್ತು ಸ್ವಲ್ಪ ಕಷ್ಟ ಇದೆ. ಸೊ ಈಗ ಬಂದ್ಬಿಟ್ಟು ನೆಕ್ಸ್ಟ್ ಇಷ್ಟು ನೋಡಿ, ಒಂದು ಕೇಬಲ್ ಕೊಟ್ಟಿದ್ದಾರೆ ಅವರೇನೆ. ಸೊ ನೋಡ್ತಾ ಇರ್ಬೋದು ಇಷ್ಟು ಐಟಮ್ಸ್ ಇದೆ. ಸೊ ಈಗ ಯೂಸರ್ ಇದು ಕೊಟ್ಟಿದೆ, ಯೂಸರ್ ಮ್ಯಾನ್ಯುವಲ್ಲು ನೋಡಿ ಹೆಂಗಿದೆ. ಯೂಸರ್ ಮ್ಯಾನ್ಯುವಲ್ ಎಷ್ಟು ಉದ್ದ ಇದೆ, ಎಷ್ಟೊಂದು ಉದ್ದ ಇದೆ. ಸೊ ಈಗ ಇಷ್ಟೊಂದಿದೆ. ಸೊ ಈಗ ಹೇಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ಬಂದ್ಬಿಟ್ಟು ಹೀಗಿದೆಯಾ. ಸೊ ನೋಡಿ, ಇದು ಮೈಕ್ಸು, ಇದು ಕ್ಲಿಪ್ಸು ನೋಡಿ, ಕ್ಲಿಪ್ಸು. ಇದು ರಿಸೀವರು, ಇದು ಮೈಕು, ಇದು ಐಫೋನ್ಗೆಲ್ಲ ಹಾಕೊಬೋದು. ಸೊ ಇವಾಗ ಜಸ್ಟು ನೀವು ಇದಕ್ಕೆ ಚಾರ್ಜಿಂಗ್ ಥರ ಹಿಂಗೆ ಪ್ಲಗ್ ಮಾಡಬೇಕಷ್ಟೆ. ಪ್ಲಗ್ ಮಾಡಬೇಕು. ಇಲ್ಲಿ ಸೈಡಲ್ಲಿ ಲೈಟ್ ಬರಬೇಕು. ನಾನು ಅಷ್ಟಾಗಿ ಎರಡೇನು ಯೂಸ್ ಮಾಡಲ್ಲ, ಜಾಸ್ತಿ ಒಂದೇ ಯೂಸ್ ಮಾಡೋದು. ಇವಾಗ ಇದನ್ನು ಹೋಲ್ಡು 3 ಸೆಕೆಂಡ್ಸು ಇಟ್ಕೊಬೇಕು. ನೋಡಿ, ಬಂದಿದೆ ಲೈಟು, ಇದು ಸ್ವಲ್ಪ ಬಂದಿಲ್ಲ. ಈಗ ಬಂದಿದೆ ನೋಡಿ. ನೋಡಿ ಕನೆಕ್ಟ್ ಆಗಿದೆ ಅಂತ ನೋಡಿ. ಇಲ್ಲೂ ಗ್ರೀನ್ ಬಂತಾ, ಇಲ್ಲೂ ಗ್ರೀನ್ ಬಂತು ಕರೆಕ್ಟಾಗಿ. ಸೊ ಈಗ ಒಂದು ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ಮತ್ತು ಇದನ್ನ ಇಲ್ಲೂ ಇಟ್ಕೊಬೋದು ಸೈಡಲ್ಲಿ ಏನಾರು. ಸೊ ತೋರಿಸ್ತೀನಿ ನೋಡಿ ಹೇಗೆ ಅಂತ. ಸೊ ಹೇಗೆ ಅಂತ ಅಲ್ಲಿ ಓವರ್ಲೇಗೂ ಹಾಕ್ತೀನಿ, ಸ್ವಲ್ಪ ಸ್ಕ್ರೀನ್ ಮೇಲೇನು ತೋರಿಸ್ತೀನಿ, ಇಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ. ಇದು ಹೇಗಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ, ಆದರೆ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಈಗ ಅದಕ್ಕೂ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಮತ್ತು ಎಂಡಿಂಗಲ್ಲೂ ಅದರಲ್ಲೇ ತೋರಿಸ್ತೀನಿ. ಇದೆಲ್ಲ ಐಫೋನ್ಗೆ ಏನು ಯೂಸ್ ಆಗಲ್ಲ. ಸೊ ನೋಡಿ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ.
ಹೇಗಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಇವಾಗ ಈ ಎಂಡಿಂಗ್ ವಿಡಿಯೋದ್ರಲ್ಲೂ ಅದನ್ನೇ ಹೇಗೆ ಇದು ಇದಾಗ್ತಿದೆ ಅಂತ ತೋರಿಸ್ತೀನಿ. ಸೊ ಈಗ ಎಂಡಿಂಗಿಗೆ ಹೋಗೋಣ. ಅಷ್ಟೇನು ಯೂಸ್ ಇಲ್ಲ, ಆದರೆ ಯೂಸ್ ಇದೆ ನೋಡಿ. ಇದು ಚೈನಾ ಭಾಷೆಯಲ್ಲಿ ಎಲ್ಲ ಏನೇನೋ ಇದೆ. ಐಫೋನ್ಗೂ ಯೂಸ್ ಮಾಡ್ಬೋದು, ಫಾರ್ ಟೈಪ್ ಸಿಗೂ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದಿದೆ, ಇದಕ್ಕೆ ಚಾರ್ಜಿಂಗು ಹಾಕ್ಬೋದು. ಅದಕ್ಕೇ ಕೇಬಲ್ ಕೊಟ್ಟಿರೋದು ನೋಡಿ, ಚಾರ್ಜಿಂಗ್ ಮಾಡ್ಕೊಬೋದು. ಇವಾಗ ನೀವು ವಿಡಿಯೋ ಮಾಡ್ತಾಯಿದ್ದೀರಾ, ಇವಾಗ ಚಾರ್ಜ್ ಕಡಿಮೆ ಆಗೋಯ್ತು, ಅದರಲ್ಲಿ ನಿಮ್ಮದು ಫೋನ್ ಇದಕ್ಕೆ ಸೈಡಲ್ಲಿದೆ ನೋಡಿ, ಇಲ್ಲ ಇದರಲ್ಲಿ, ಸಾರಿ ಫ್ರೆಂಡ್ಸ್, ಇದರಲ್ಲ, ಆದರೆ ಇದಕ್ಕಿದೆ, ಇದಕ್ಕೆ ಚಾರ್ಜ್ ಮಾಡ್ಕೊಬೋದು. ಸೊ ಈಗ ಎಂಡಿಂಗಿಗೆ ಹೋಗ್ಬಿಡೋಣ. ಸೊ ಗೈಸ್, ಅದು ಏನಪ್ಪ ಅಂದರೆ ಅದು ವರ್ಕ್ ಆಗಿಲ್ಲ. ಸೊ ಇದೇನೆ ರಿಯಲ್ದು ಆಡಿಯೋ. ಹೇಳ್ಬೇಕಂದ್ರೆ ಇದೇನೆ ರಿಯಲ್ ಆಡಿಯೋ. ಏನಪ್ಪ ಅಂದರೆ ನಾನು ಒಂದಷ್ಟು ಮರ್ತೋಗ್ಬಿಟ್ಟಿದ್ದೆ. ಈ ವಿಡಿಯೋ ಆದ ತಕ್ಷಣ ನಾನು ತೋರಿಸ್ತೀನಿ. ಅದು ಕರೆಕ್ಟಾಗಿ ಬಂದಿರಲಿಲ್ಲ, ಯಾಕಂದರೆ ಇದು ನೀವು ಸೆಟ್ಟಿಂಗ್ಸಲ್ಲಿ OTG ಕನೆಕ್ಷನ್ ಅಂತ ಇರುತ್ತೆ. ಅದು ಈ ವಿವೋ ಓಪೋಗೆ ಮಾತ್ರ ಈ ಥರ OTG ಕನೆಕ್ಷನ್ನ ಒತ್ತಿ ಆನ್ ಮಾಡ್ಕೊಬೇಕು ಅಷ್ಟೇ. ಸೊ ನಂಗೆ ಈಗ ಕೊನೆಗೂ ವರ್ಕ್ ಆಯಿತು. ಮತ್ತು ಇನ್ನೊಂದು, ಪ್ಲೇಸ್ಟೋರ್ಗೆ ಹೋಗಿ ಓಪನ್ ಕ್ಯಾಮ್ರಾ ಅಂತ ಇನ್ನೊಂದು ಆ್ಯಪ್ ಇದೆ, ಅದು ಅಂತ ಮೇನು. ಸೊ ಇವಾಗ ಸ್ಟೇಡಿಯಮ್ದು ಹಾಕೋಣ ನೋಡಿ, ಹಾಕ್ತೀನಿ ನೋಡಿ. ನೋಡಿ, ಈ ಥರ ಆಡಿಯೋ ಬರುತ್ತೆ. ಇದು ಚೆನ್ನಾಗೇ ನನಗೆ ಅನಿಸ್ತು. ಸೊ ನನಗೆ ಚೆನ್ನಾಗಿ ಅನಿಸ್ತದೆ ನೋಡಿ. ನನ್ನ ನ್ಯೂಸ್ ಸ್ಟೈಲ್ ಇದು ಏನಪ್ಪ ಅಂದರೆ ಪಾಸಿಗೆ ಒಂದ್ಸತಿ ಒತ್ತಬೇಕು, ಮತ್ತೆ ರೀಸೆಟ್ಗೂ ಒಂದು ಒತ್ತಬೇಕು. ಏನಪ್ಪ ಅಂದರೆ ಸ್ಟೇಡಿಯಮ್ಗೆ 2 ಬಟನ್ಸ್ ಒತ್ತಬೇಕಷ್ಟೇ. ಅಷ್ಟೇ. ಸೊ ಇವಾಗ ಮುಂದೆ ವಿಡಿಯೋ. ಸೊ ಗೈಸ್, ಅಲ್ಲಿ OTG ಕನೆಕ್ಷನ್ ಅಂತ ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ಬಂದಿಲ್ಲ. ಸೊ ಈಗ ಬಂದಿರೋದು ಅದು ಆನ್ ಮಾಡ್ಕೊಬೇಕು. ಇದರಲ್ಲಿ ಏನಪ್ಪ ಅಂದರೆ ಪ್ಲೇಸ್ಟೋರಲ್ಲಿ ಮತ್ತು ಇದು ಓಪನ್ ಕ್ಯಾಮ್ರಾ ಅಂತ ಇನ್ಸ್ಟಾಲ್ ಮಾಡ್ಕೊಬೇಕು, ಮತ್ತು OTGನ ಇದು ಇಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಬಾಯ್.